ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ 9ನೇ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಪ್ರಿವ್ಯೂ ನೋಡೋಣ. ಗ್ರೌಂಡ್ ಹೆಂಗೈತಿ, ಯಾರು ಚಲೋ ಆಡ್ಬೋದು, ಯಾವ ಟೀಮ್ ವಿನ್ ಆಗ್ಬೋದು, ಎಲ್ಲದ್ರ ಬಗ್ಗೆ ಮಾತಾಡೋಣ. ಜರಿ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಆಗ್ತಾಡ ಮಾಡೋಣ, ಬರ್ರಿ ಶುರು ಮಾಡೋಣ. IPL 2024ರ 9ನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ವೆನ್ಯೂ ಎಲ್ಲಿ ನಡೀತೈತಪ್ಪ ಈ ಮ್ಯಾಚ್ ಅಂದ್ರೆ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಜೈಪುರ್ನಾಗ ನಡೀತೈತಿ. ಈ ಒಂದು ಪಿಚ್ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ ಬರ್ರಿ. ಈ ಒಂದು ಪಿಚ್ ಇಲ್ಲಿ ಟೋಟಲ್ ಆಗಿ 53 IPL ಮ್ಯಾಚಸ್ ಆಗ್ಯಾವ. ಅದ್ರೊಳಗೆ 19 ಸಲ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ ವಿನ್ ಆದ್ರೆ, ಇನ್ನು 34 ಸಲ ಚೇಸಿಂಗ್ ಮಾಡಿದ ಟೀಮ್ ವಿನ್ ಆಗೈತಿ. ಈ ಸೀಸನ್ದಾಗೂ 4ನೇ ಮ್ಯಾಚ್ LSG ವರ್ಸಸ್ RR ಇದೇ ಒಂದು ಗ್ರೌಂಡ್ನಾಗಿತ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ 194 ರನ್ ಹೊಡಿತು. ಸೆಕೆಂಡ್ ಬ್ಯಾಟಿಂಗ್ ಮಾಡಿದ LSG 174 ರನ್ ಹೊಡಿತು. ಆಲ್ಮೋಸ್ಟ್ ಇನ್ನೇನು ಚೇಂಜ್ ಮಾಡಿ ಹೊಡಿತಾರ ಅಂತ ಹೇಳಿ ಅನ್ನೋ ಮಟ್ಟಕ್ಕೆ ಆ ಮ್ಯಾಚ್ ಹೋಗಿತ್ತು. ಲಾಸ್ಟಿಗೆ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಸಂದೀಪ್ ಶರ್ಮಾ, ಆವೇಶ್ ಖಾನ್ ಬೆಂಕಿ ಬೌಲಿಂಗ್ನಿಂದ ಆ ಮ್ಯಾಚ್ ರಾಜಸ್ಥಾನ್ ವಿನ್ ಆಯಿತು 20 ರನ್ಲೆ. ಇಲ್ಲಿ ಒಂದು ಟಾಸ್ ಗೆದ್ದವರು ಬಾಲಿಂಗ್ ತಗೊಂಡು ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಚೇಸಿಂಗ್ನಾಗ ಇಲ್ಲಿ ರೆಕಾರ್ಡ್ ಭಾರಿ ಅದಾವು. ಅಕಸ್ಮಾತ್ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ ಇಲ್ಲಿ ವಿನ್ ಆಗಬೇಕಂದ್ರೆ 190 ಅಬೋ 200 ಅಬೋ ಅಂತರೂ ಸ್ಕೋರ್ ಮಾಡಲೇಬೇಕು. 190 ಬಿಲು 180 170 ಅಂದರೂ ಈಸಿಯಾಗಿ ಚೇಸ್ ಆಗುವಂಥ ಪಿಚ್ ಇದು. RR ಕಡೆ ನೋಡ್ರಿ, RR ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ RR ಕಡೆ ಎಲ್ಲ ಸೆಟ್ ಐತ್ರಿ. ಒಂದು ಪರ್ಫೆಕ್ಟ್ ಟೀಮ್, ಪರ್ಫೆಕ್ಟ್ T20 ಟೀಮ್ ಹೆಂಗೆ ಇರ್ಬೇಕಂದ್ರೆ ರಾಜಸ್ಥಾನ್ ರಾಯಲ್ಸ್ ಕತೆ ಇರಬೇಕು ನೋಡ್ರಿ. ಇಲ್ಲಿ ಪವರ್ ಪ್ಲೇ ಒಳಗೆ ಬೌಲಿಂಗ್ ಮಾಡಕ್ಕೆ ಟ್ರೆಂಟ್ ಬೋಲ್ಟ್ ಮತ್ತು ನಂದರೆ ಬರ್ಗರ್ ಅದಾರ. ಮಿಡಲ್ ಓವರ್ಸ್ನಾಗ ಬೌಲಿಂಗ್ ಮಾಡಕ್ಕೆ ರವಿಚಂದ್ರನ್ ಅಶ್ವಿನ ಮತ್ತು ಯಜ್ವೇಂದ್ರ ಚಹಲ್ ಅದಾರ. ಅದರ ಡೆತ್ ಓವರ್ಸ್ನಾಗ ಬೌಲಿಂಗ್ ಮಾಡಕ್ಕೆ ಸಂದೀಪ್ ಶರ್ಮಾ ಮತ್ತು ಆವೇಶ್ ಖಾನ್ ಅದಾರ. ಓಪನಿಂಗ್ ಬ್ಯಾಟಿಂಗ್ ಮಾಡಕ್ಕೆ ಆಬ್ವಿಯಸ್ಲಿ ಧಮಾಕಾ ಪ್ಲೇಯರ್ಸ್ ಜಾಸ್ ದ ಬಾಸ್, ಯಂಗ್ ಗನ್ ಜೈಸ್ವಾಲ್ ಅದಾರ. ಮಿಡಲ್ ಆರ್ಡರ್ನಾಗ ಲಯನ್ ಪರಾಗ ಮತ್ತು ಸಂಜು ಸ್ಯಾಮ್ಸನ್ ಅದಾರ. ಲಯನ್ ಪರಾಗ್ ಅವರು ರಿಯನ್ ಪರಾಗ ಅವ್ರಿಗೆ ನಾ ಫಸ್ಟಿನಿಂದನೂ ಲಯನ್ ಪರಾಗ್ ಅಂತಲೇ ಅನ್ಕೋತ ಬಂದೀನಿ. ಭಾರಿ ಯಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಪ್ಲೇಯರ್ ಅದಾರ. ಈ ಒಂದು IPLನಾಗ ಧೂಳು ಎಬ್ಸೋ ಎಲ್ಲ ಸಾಧ್ಯತೆನೂ ಐತಿ. 1ನೇ ಮ್ಯಾಚ್ನಾಗ ಎಬ್ಸಾರ, ಈ ಮ್ಯಾಚ್ನಾಗೂ ಧೂಳು ಎಬ್ಸೋ ಸಾಧ್ಯತೆ ಐತಿ. ಇನ್ ಫಿನಿಷರ್ಸ್ ಹೆಟ್ಟಿ ಮತ್ತು ಧ್ರುವ್ ಜುರೆಲ್. ಒಂದು ಪರ್ಫೆಕ್ಟ್ ಟೀಮ್, ಪವರ್ ಪ್ಯಾಕ್ಡ್ ಟೀಮ್ ರಾಜಸ್ಥಾನ್ ರಾಯಲ್ಸ್. ಅದೇ ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ನೋಡ್ರಿ, ಇವರು ಒಂಥರ ಎಲ್ಲ ಸೀಸನ್ನು ಡಲ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಡಲ್ ಆಗಿ ಮುಗಿಸ್ತಾರೆ. ಆ ಟೀಮ್ ಅವ್ರಿಗಿನೇ ಸೆಟ್ ಇಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಓಪನರ್ಸ್ ಡೇವಿಡ್ ವಾರ್ನರ್ ಮತ್ತು ಮಿಚೆಲ್ ಮಾರ್ಷ್ ಆಲ್ಮೋಸ್ಟ್ ಟೀಮ್ ಇವ್ರ ಮ್ಯಾಗೇನೆ ಡಿಪೆಂಡ್ ಆಗಿರ್ತೈತಿ. ಇವ್ರು ಹೆಂಗೆ ಆಡ್ತಾರೆ ಅನ್ನೋದ್ರ ಮ್ಯಾಗ ಆ ಟೀಮಿಂದ ಒಂದು ಫ್ಯೂಚರ್ ಡಿಸೈಡ್ ಆಗ್ತೈತಿ. ಮಿಡಲ್ ಆರ್ಡರ್ನಾಗ ಅಂತೂ ಸೆಟ್ ಇಲ್ಲ. ಇನ್ನು ರಿಷಬ್ ಪಂತ್ ಅವ್ರು ಈಗೀಗ ಬಂದಾರ. 1ನೇ ಮ್ಯಾಚ್ ಅಷ್ಟು ಚಲೋ ಆಡಲಿಲ್ಲ. 2ನೇ ಮ್ಯಾಚ್ನಾಗ ಹೆಂಗೆ ಆಡ್ತಾರೆ ಅನ್ನೋದು ಗೊತ್ತಿಲ್ಲ. ಮತ್ತು ಈ ಟೈಮ್ ಮುಖೇಶ್ ಕುಮಾರ್ ಅವರಿಗೆ ಪ್ಲೇಯಿಂಗ್ 11ದಾಗ ಚಾನ್ಸ್ ಸಿಗ್ತೈತಿ. ಹೋದ ಸತಾನೆ ಸಿಗಬೇಕಿತ್ತು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರಬೇಕಂತ ಅವ್ರು ಮಾಡಿದ್ರು. ಅದರ ರನ್ಸ್ ಒಂದು ಸ್ವಲ್ಪ ಕಡಿಮೆ ಬಿದ್ದು ಅಂತೇಳಿ ಒಬ್ಬ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಪೋರೆಲ್ ಅವರಿಗೆ ಹಾಕೊಂಡ್ರು. ಒಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬೇಕಂತೇಳಿ 100% ಅದಕ್ಕೆ ಉದಾಹರಣೆ ಕೊಟ್ಟಂಗಿತ್ತು ಪೋರೆಲ್ ಅವರು. ಆದರೆ ಈ ಸಲ ಮುಖೇಶ್ ಕುಮಾರ್ ಅವರು ಪ್ಲೇಯಿಂಗ್ 11ದಾಗ ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಇವು ಎರಡು ಟೀಮ್ ಟೋಟಲ್ IPL ಹಿಸ್ಟ್ರಿ ಒಳಗೆ 27 ಸಲ ಮುಖಾಮುಖಿ ಆಗ್ಯಾವ. ಅದರೊಳಗೆ ರಾಜಸ್ಥಾನ್ ರಾಯಲ್ಸ್ 14 ಸಲ ಗೆದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ 13 ಸಲ ಗೆದ್ದೈತಿ. ಅಂದ್ರೆ ಒಂದು ಟಫ್ ಕಾಂಪಿಟೇಷನ್ ಇವೆರಡು ಟೀಮ್ ನಡು ಇಷ್ಟು ವರ್ಷಗಳಿಂದ ಹಾಕೋತಾ ಬಂದೈತಿ. ಈ ಒಂದು ಸ್ಟೇಡಿಯಂನಾಗ ಟೋಟಲ್ ಆಗಿ 6 ಮ್ಯಾಚ್ ಇವೆರಡು ಟೀಮ್ ನಡುವಾಗ್ಯಾವ. ಅದ್ರೊಳಗೆ ರಾಜಸ್ಥಾನ್ ರಾಯಲ್ಸ್ 4 ಮ್ಯಾಚ್ ವಿನ್ ಆದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ 2 ಮ್ಯಾಚ್ ವಿನ್ ಆಗೈತಿ. ಅಂದ್ರೆ ಹೋಮ್ ಗ್ರೌಂಡ್ನಾಗ ಆಬ್ವಿಯಸ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಡಾಮಿನೇಟ್ ಮಾಡ್ಯಾರ. ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಗ ಒಂದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅಂತೂ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಟೀಮಿಗೆ ಇದ್ದೇ ಇರ್ತೈತಿ. ಲಾಸ್ಟಿಗೆ ಈ ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ನಾಗ ರಾಜಸ್ಥಾನ್ ರಾಯಲ್ಸ್ 2ನೇ ವಿನ್ ದಾಖಲಿಸ್ತೈತಿ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂನಾಗ ಅಂತೇಳಿ ನನಗನ್ಸತೈತಿ. ನಿಮ್ಮ ಪ್ರಕಾರ ಈ ಮ್ಯಾಚ್ನಾಗ ಯಾವ್ದು ವಿನ್ ಆಗ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.